ನಮಸ್ಕಾರ ಎಲ್ಲರಿಗೂ. ನಾನು ಶ್ವೇತಾ. ಇವತ್ತು ಗುರುವಾರ ಅಂದರೆ ನಂಗೊಂಥರ ವಿಶೇಷವಾದ ದಿನ ಆಗಿರುತ್ತೆ. ನಾನು 2 ವರ್ಷದಿಂದ ರಾಯರ್ ಪೂಜೆ ಮಾಡ್ತಾ ಇದ್ದೀನಿ. ಪ್ರತಿ ಗುರುವಾರನೂ ನಂಗೊಂಥರ ವಿಶೇಷವಾದ ಫೀಲ್ ಆಗುತ್ತೆ. ಅದ್ವಿಕ್ ಬಾಕ್ಸಿಗೆ ಇವತ್ತು ಮೆಂತಿದನ್ನ ಮಾಡಿದೆ. ಇದು ಮಸಾಲೆ ಏನು ರುಬ್ದೆ ಸಿಂಪಲ್ ಆಗಿ ಮಾಡೋ ರೆಸಿಪಿ. ತುಂಬಾ ಚೆನ್ನಾಗಿರುತ್ತೆ, ಪ್ಲಸ್ ಮಾಡೋದು ಈಸಿ ಆಗಿರುತ್ತೆ, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಅದ್ವಿಕ್ ಇವತ್ತು 3 ಬಾಕ್ಸ್ ಕೊಟ್ಟಿದೆ. ಈ 1 ಬಾಕ್ಸಿಗೆ ಚಪಾತಿ ಜೊತೆ ಜಾಮ ಹಾಕಿ ಕೊಟ್ಟಿದೆ, ಇನ್ನೊಂದು ಬಾಕ್ಸಲ್ಲಿ ಫ್ರೂಟ್ ಕೊಟ್ಟಿದೆ. ಇವತ್ತು ಅದ್ವಿಕ್ಗೆ ಎಕ್ಸ್ಟ್ರಾ 1 ಕ್ಲಾಸು ಅಬಕಾಸ್ ಕ್ಲಾಸ್ ಇತ್ತು, ಹಾಗಾಗಿ ನಾನು ಎಕ್ಸ್ಟ್ರಾ ಬಾಕ್ಸ್ ಕೊಟ್ಟಿದ್ದೆ. ಇವತ್ತು ಇಲ್ಲಿ ಅದ್ವಿ ಮತ್ತೆ ಅವರಪ್ಪ ಹೋಗಕ್ಕೆ ಮುಂಚೆನೆ ಅವ್ರ ಪೂಜೆ ಎಲ್ಲ ಮಾಡ್ಬಿಟ್ಟು ಹೋಗ್ತಾರೆ. ಗುರುವಾರದೊತ್ತು ಮಾತ್ರ ನಾನು ಅದ್ವಿನ ಸ್ಕೂಲಿಗೆಲ್ಲ ಕಳಿಸಿ ನಾನು ಮಾಡ್ತೀನಿ. ಅದ್ವಿ ಕಳಿಸಿದಾದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಸ್ನಾನ ಮಾಡ್ಕೊಂಡ್ಬಂದು ದೇವ್ರ ಮನೆ ಎಲ್ಲ ಜೋಡಿಸ್ಕೊಳ್ತೀನಿ ಫಸ್ಟು. ಆಮೇಲೆ ನಾನು ಪೂಜೆ ಮಾಡ್ತೀನಿ. ದೀಪ ಹಚ್ಚಿದ ಮೇಲೆ ಫೋಟೋಗೆ ಹೂವು ಎಲ್ಲ ಹಾಕಕ್ಕೆ ಕಷ್ಟ ಆಗುತ್ತೆ, ಹಂಗಾಗಿ ನಾನು ಫಸ್ಟೇ ರೆಡಿ ಮಾಡ್ಕೊತೀನಿ. ಗುರುವಾರದೊತ್ತು ಈ ಥರ ರೆಡಿ ಮಾಡಿಕೊಂಡು ಆಮೇಲೆ ನಾನು ಪೂಜೆ ಮಾಡ್ತೀನಿ. ಪೂಜೆ ಮಾಡಿದ ತಕ್ಷಣ ಒಳ್ಳೇದಾಗುತ್ತೆ, ಪೂಜೆ ಮಾಡದೇ ಇದ್ರೆ ಕೆಟ್ಟದಾಗುತ್ತೆ, ಈ ಥರದ್ದೆಲ್ಲ ಏನೂ ಇಲ್ಲ. ಮನೆ ಶಾಂತಿಗೋಸ್ಕರ ನಾವು ಪೂಜೆ ಮಾಡೋದು. ಇದು ಪೂಜೆ ಎಲ್ಲ ಅವ್ರವ್ರ ಭಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಜನ ಹೇಳ್ತಾರೆ ಇವಾಗೆಲ್ಲ ರಾಯರ್ದು ಒಂದು ಟ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ರೀಲ್ಸಿಗೋಸ್ಕರ ಮಾಡ್ತಾರೆ. ಇಲ್ಲ, ಅದು ಕನೆಕ್ಟ್ ಆದವ್ರಿಗೆ ಮಾತ್ರ ಗೊತ್ತಿರುತ್ತೆ, ರಾಯರ್ ಪೂಜೆ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ. ನಾನು ಎಲ್ಲರೂ ಪೂಜೆ ಮಾಡ್ತಾರೆ ಅನ್ನೋ ಥರನೇ ನಾನು ತಂದಿಟ್ಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ 1 ವರ್ಷದ ಮುಂಚೆ ಇದೇ ರೀತಿ ನಾನು ಪೂಜೆ ಮಾಡೋಕ್ಕೆ ಹೋದಾಗ, ಹೂವು ಇಡೋಕ್ಕೆ ಹೋದಾಗ ರಾಯರ್ ಫೋಟೋ ಬಿದ್ದು ನಾನು ಹಚ್ಚಿ ದೀಪ ಎಲ್ಲ ಆರೋಗಿತ್ತು. ಅವಾಗ ನನಗೆ ತುಂಬ ಭಯ ಆಗಿತ್ತು, ಯಾಕೆ ಈ ಥರ ಆಯಿತು ಏನು ಅಂತ. ಬಿಡು, ಹೂವು ಇಡೋಕ್ಕೆ ಹೋಗಿ ಜಾರಿರ್ಬೋದು ಅನ್ನೋ ಥರ ಆಮೇಲೆ ಸುಮ್ಮನೆ ಆಗಿಬಿಟ್ಟೆ. ನಮ್ಮ ಅಪ್ಪಾಜಿಗೆಲ್ಲ ಹೇಳಿದೆ ನಾನು ಈ ಥರ ಆಗಿದೆ ಅಂತ. ಇಲ್ಲ ಬಿಡು, ಅದು ಹೂವು ಇಡೋಕ್ಕೆ ಹೋಗಿ ಕೈ ಜಾರಿ ಹಂಗೆ ಆಗಿರಬೇಕು ಅಂತ ಹೇಳಿದ್ರು. ನಾನು ಅಷ್ಟಕ್ಕೆ ಸುಮ್ಮನೆ ಆದೆ. ನಾನು ಸ್ವಲ್ಪ ಅದನ್ನು ಏನೋ ಸೂಚನೆ ಇದು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದಿದ್ರೆ ನಮ್ಮ ಅಪ್ಪನ ಸ್ವಲ್ಪ ಉಳಿಸ್ಕೋಬೋದಿತ್ತು ಅನ್ನೋ ಥರ ಅನಿಸುತ್ತೆ ನನಗೆ ಯಾವಾಗಲೂ. ಫುಲ್ ಸೀರಿಯಸ್ ಆದಾಗ ನಾವು ಶಾಸ್ತ್ರ ಅದು ಇದು ಕೇಳಿದಾಗ ಇವರಿಗೆ ಗಂಡಾಂತರ ಇತ್ತು, ಅದು ಇದು ಪೂಜೆ ಮಾಡಿಸಿದ್ರೆ ಸರೋಗ್ತಾ ಇತ್ತು ಅಂತೆಲ್ಲ ಹೇಳಿದ್ರು. ಮೋಸ್ಟ್ಲಿ ಇದು ಸೂಚನೆ ಇತ್ತು ಅನಿಸುತ್ತೆ, ನಾವು ಅರ್ಥ ಮಾಡ್ಕೊಳ್ಲಿಲ್ಲ ಅನಿಸುತ್ತೆ ನಂಗೆ. ಪ್ರತಿ ಸತಿ ಹಾಸ್ಪಿಟ್ಲಲ್ಲೂ ನಾವು ತುಂಬ ಟ್ರೈ ಮಾಡಿದ್ವಿ, ಬಟ್ ಆಗಲಿಲ್ಲ ಅದು. ಈ ಇನ್ಸಿಡೆಂಟ್ ಆದಾಗಿಂದನೂ ನಾನು ತುಂಬ ನಂಬ್ತೀನಿ ರಾಯರ್ನ. ನಾನು ಇದುವರೆಗೂ ಯಾರಿಗೂ ನೀವು ಪೂಜೆ ಮಾಡಿ ನಂಬಿ ಏನೂ ಹೇಳಲ್ಲ, ನಾನು ರಾಯರ ಹತ್ರನೂ ಏನೂ ಕೇಳಲ್ಲ, ಕಾಪಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಬಟ್ ಪ್ರತಿ ವಾರ ನಾನು ತುಂಬ ಭಕ್ತಿಯಿಂದ ಪೂಜೆ ಮಾಡ್ತೀನಿ. ಜೀವನದಲ್ಲಿ ಕಷ್ಟಗಳು ಮನುಷ್ಯಂಗೆ ಬರದೆ ಮರಕ್ಕೆ ಬರುತ್ತಾ ಅಂತಾರೆ. ನಾವು ಬರೋ ಕಷ್ಟನೆಲ್ಲ ಫೇಸ್ ಮಾಡ್ತಾ ಇರಬೇಕು ಅಷ್ಟೇ. ಗುರುವಾರದೊತ್ತು ಎಷ್ಟೇ ಹೊತ್ತಾದರೂ ನಾನು ಪೂಜೆ ಎಲ್ಲ ಆದಮೇಲೆ ಊಟ ಮಾಡೋದು. ಪೂಜೆ ಎಲ್ಲ ಮುಗಿಸಿ ನಾನು ಮೆಂತ್ಯದನ್ನ ತಿಂತಾಯಿದ್ದೀನಿ. ಈ ರೆಸಿಪಿ ಯಾರಿಗಾದರೂ ಬೇಕಿದ್ದರೆ ಹೇಳಿ, ನಾನು ಶೇರ್ ಮಾಡ್ತೀನಿ. ತುಂಬ ಈಸಿ, ಟೇಸ್ಟು ಡಿಫ್ರೆಂಟ್ ಇರುತ್ತೆ. ತುಂಬ ಜನಕ್ಕೆ ಗೊತ್ತಿರಲ್ಲ, ಚಿಕ್ಕಮಂಗ್ಳೂರು ಸೈಡವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು ಅಂತ ನಾನು ಅಂಗಡಿಗೆ ಹೋಗಿ ತೊಗೊಂಬಂದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಆ್ಯಂಡ್ ಒಂದು ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಅದ್ವಿಕ್ ಸ್ಕೂಲ್ ಹತ್ರ ಹೋಗಿ ಅದ್ವಿಕ್ನ ಕರ್ಕೊಬಂದ್ವಿ. ಅಷ್ಟೊತ್ತು ನನ್ನ ವಿಡಿಯೋ ನೋಡಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.